ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸ್ನೇಹಿತರು ಕೇಳ್ತಾ ಇದ್ರಿ, ವಾಯುವ್ಯ ಸಾರಿಗೆಯಲ್ಲಿ ಯಾವಾಗ ಡ್ರೈವಿಂಗ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಇದೆ. ಏನಪ್ಪ ಹೊಸ ಅಪ್ಡೇಟ್ ಅಂತಂದರೆ, ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಹಿಂಬಾಕಿ ಹುದ್ದೆಗಳನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಿಂಬಾಕಿ ಹುದ್ದೆ ಅಂತಂದರೆ ಯಾರು SC ST ಅಂತೇಳಿ ಬ್ಯಾಲೆನ್ಸ್ ಇದ್ದೀವಲ್ಲ, ಹಿಂದೆ ಡ್ರೈವರ್ ಕಮ್ ಕಂಡಕ್ಟ್ರ್ ಇದ್ದೀವಿ ಮಾತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಡ್ರೈವರ್ ಕಮ್ ಕಂಡಕ್ಟ್ರ್ ಇದ್ದರೆ ಅಲ್ಲಿ ಏನಾಗಿದೆ ಅಂದರೆ, ಕೆಲವೊಬ್ಬರು ಓನ್ಲಿ ಡ್ರೈವರು ಹಾಕಿದ್ದಾರೆ, ಪ್ಲಸ್ ಡ್ರೈವರ್ ಕಮ್ ಕಂಡಕ್ಟ್ರು ಈ ಥರನೂ ಹಾಕಿದ್ದಾರೆ. ಜಸ್ಟ್ ಇವಾಗ ಸ್ಟಾರ್ಟ್ ಮಾಡೋದು ಬರೀ ಹಿಂಬಾಕಿ ಮಾತ್ರ. ಇದು ಆಗಿದ ನಂತರ ನೆಕ್ಸ್ಟು ಕಂಟಿನ್ಯೂ ಎಲ್ಲನೂ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು ನೀವು ಇಲ್ಲಿ, ನೀವು ಈ ಒಂದು ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅನ್ನೋದು ಒಂದು ವೆಬ್ಸೈಟಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ರಿಕ್ರೂಟ್ಮೆಂಟು. ನೋಡಿ ಸ್ನೇಹಿತರೆ, ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಹಾಗೂ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಬೋತ್, ಅಂದರೆ ಈ ಹಿಂಬಾಕಿಯವರು ಚಾಲಕನೂ ಹಾಕಿದ್ದಾರೆ, ಜೊತೆಗೆ ಚಾಲಕ ಕಮ್ ನಿರ್ವಾಹಕನೂ ಹಾಕಿದ್ದಾರೆ. ಅಂದರೆ ಅವರಿಗೆ ಅವು ಹಿಂಬಾಕಿಯ ಏನು ಪೋಸ್ಟ್ಗಳವ, ಏನು ಅಭ್ಯರ್ಥಿಗಳಾದರೂ ಅವರಿಗೆಲ್ಲ ಕ್ಲಿಯರಾಗಿ ಮುಗಿಸ್ತಾರೆ. ಹುದ್ದೆಗಳಿಗೆ ಆ ಒಂದು ಎಲ್ಲ ಹುದ್ದೆಗಳಿಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ದಿನಾಂಕ 14/12/2024 ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. 14ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆದರೆ ಇವತ್ತು 10ನೇ ತಾರೀಕು, ಇನ್ನೂ ಅಭ್ಯರ್ಥಿಗಳಿಗೆ ಯಾವುದೇ ಮೆಸೇಜು ಕೂಡ ಹೋಗಿಲ್ಲ. ಅಲ್ಲದೆ ಇನ್ನೂ ಏನಪ್ಪ ಅಂತಂದರೆ, ಇನ್ನೂ ವೆಬ್ಸೈಟಲ್ಲಿ ಕೂಡ ಇನ್ನೂ ಏನು ಮಾಹಿತಿ ಇಲ್ಲ. ಜಸ್ಟ್ ಇದು ಒಂದು ಅಪ್ಡೇಟ್ ಮಾತ್ರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆ ಒಂದು 2-3 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಅಭ್ಯರ್ಥಿಗಳಿಗೆ ಒಂದು 4 ದಿನ 5 ದಿನ ಮುಂಚೆನೇ ಒಂದು ಮಾಹಿತಿ ಕೊಟ್ಟರೆ ಅವರಿಗೆ ಒಂದು ಎಲ್ಲ ಬೇರೆ ಯಾವುದಾದ್ರು ಊರಲ್ಲಿ ಇದ್ದಿರ್ತಾರೆ, ಬರೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಒಂದು 3-4 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಜಸ್ಟ್ ಈ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅವರು ಸ್ಟಾರ್ಟ್ ಮಾಡೋದು, ಅದಕ್ಕೋಸ್ಕರ ನಾನು ಈ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರ್ಯಾರು ಹೊಸಬರಿದ್ದೀರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರು ಯಾರ್ಯಾರು ವಾಯುವ್ಯ ಕರ್ನಾಟಕ ಅಪ್ಲಿಕೇಶನ್ ಹಾಕಿದ್ರು ಅವರಿಗೆಲ್ಲ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ. ನೋಡಿ ಸ್ನೇಹಿತರೆ, ಇದನ್ನ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಏನು ತೋರಿಸ್ತಾ ಇದೆ ಅಂತಂದರೆ, ನೋಡಿ ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆದ್ದರಿಂದ ಇಮಿಡಿಯೇಟಾಗಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಈಗಲೂ ಬರ್ಬೋದು, ನಾಳೆನೂ ಬರ್ಬೋದು, ನಾಡ್ದು ಬರ್ಬೋದು. ಎಲ್ಲ ಡೀಟೇಲಾಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ವೆರಿಫಿಕೇಷನ್ ನಡೀತಾವೋ, ಎಲ್ಲ ಹುಮ್ನಾಬಾದಲ್ಲಿ ನಡೆಸ್ತಾರೋ, ಇಲ್ಲ ಹಾಸನಲ್ಲಿ ಯಾವುದೋ ಒಂದು ಟ್ರ್ಯಾಕ್ ರೆಡಿ ಆಗಿದೆ ಅಂತ ಹೇಳ್ತಾವ್ರೆ, ಅಲ್ಲಿ ನಡೆಸ್ತಾರೋ, ಎಲ್ಲಿ ನಡೆಸ್ತಾರೆ ಏನು ಅಂಥೇಳಿ ಅವರು ಶೀಘ್ರದಲ್ಲೇ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಇನ್ನು ಯಾರ್ಯಾರು ಟ್ರ್ಯಾಕ್ ಟೆಸ್ಟ್ ಅದು ತೊಗೊಳ್ಬೇಕಂತೇಳಿ ಅಂದ್ಕೊಂಡಿದ್ರು, ಇಮಿಡಿಯೇಟಾಗಿ ನೀವು ನಿಮ್ಮ ಹತ್ತಿರದ ಒಂದು ಚಾಲನಾ ತರಬೇತಿ ಕೇಂದ್ರಗಳಿಗೆ ಹೋಗಿ ಚಾಲನಾ ವೃತ್ತಿ ಪರೀಕ್ಷೆ ತರಬೇತಿ ಪಡೀರಿ ಅಂತ ಹೇಳುತ್ತಾ, ನನ್ನ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.